ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MD ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆಯೇ ಇದು ಬಂದ್ಬಿಟ್ಟು ಮಂಡೇ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆನೇ ತುಂಬ ಚಳಿ ಇರೋದ್ರಿಂದ ಬೇಗನೆ ಎದ್ದೇಳೋಕ್ಕಾಗ್ತಿಲ್ಲ. ಬಟ್ ಆದರೂ ಎದ್ದೇಳಬೇಕಲ್ವಾ, ಬ್ರೇಕ್ಫಾಸ್ಟು ಲಂಚು ಎಲ್ಲ ರೆಡಿ ಮಾಡಬೇಕಿರುತ್ತೆ. ಮಕ್ಕಳನ್ನ ರೆಡಿ ಮಾಡಿ ನಾನು ಹೊರಡಬೇಕಾಗತ್ತೆ. ಅದಕ್ಕೋಸ್ಕರ ಒಂದು 5:30 ಹಂಗೆ ಎದ್ಬಿಟ್ಟು ಇಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ. ಪಲ್ಯ ಹಾಗೆ ಕುಂಬಳಕಾಯಿ ಇತ್ತು. ಸೊ ಅದ್ರ ಬೀಜ ಎಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಬೀಜ ತುಂಬಾ ಬಳ್ತಿತ್ತು. ಅದಕ್ಕೋಸ್ಕರ ಇದನ್ನು ಬಿಸಿಲಿಗಿಟ್ಟು ಒಣಗಿಸ್ಬಿಟ್ಟು ಅದರೊಳಗಡೆ ಇದಿರುತ್ತಲ್ವ ಬೀಜ, ಸೊ ಅದನ್ನು ಯೂಸ್ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಎಲ್ಲ ಸಪ್ರೇಟ್ ಮಾಡಿದ್ದೀನಿ. ನೋಡ್ಬೋದು, ಕುಂಬಳಕಾಯಿ ಪಲ್ಯ ಅಂತೂ ತುಂಬಾ ಚೆನ್ನಾಗಾಗಿತ್ತು. ಸೊ ಇದರ ರೆಸಿಪಿನ ನಾನು ನೆಕ್ಸ್ಟ್ ಶೇರ್ ಮಾಡ್ತೀನಿ. ನಂತರ ನಮ್ಮ ಅತ್ತೆ ಅವ್ರಿಗೆ ಇಲ್ಲಿ ಎದುರು ಮನೆಯವರು ಬಾಸ್ಮತಿ ಎಲೆ ಇರುತ್ತಲ್ಲ ರೈಸ್ಗೆ ಹಾಕೋವಂಥದ್ದು, ಸೊ ಅದರದ್ದು ಗಿಡ ಕೊಟ್ರಂತೆ. ಅದನ್ನು ಉಣಿದ್ದೀನಿ ಅಂತ ಹೇಳ್ತಾಯಿದ್ರು. ಸರಿ ಅಂತ ನಾನು ಹೋಗಿ ನೋಡ್ತಾ ಇದ್ದೆ. ಸೊ ಈ ಒಂದು ಎಲೆನ ಸ್ವಲ್ಪ ಕಟ್ ಮಾಡಿಬಿಟ್ಟು ನಾವು ಬಿರಿಯಾನಿ ಮಾಡೋವಾಗ ಮಸಾಲೆಗಳ ಜೊತೆ ಹಾಕಿದ್ರೆ ನಿಜವಾಗ್ಲೂ ಟೇಸ್ಟು ಮತ್ತು ಅರೋಮ ಇರುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ. ಸರಿ, ಇದನ್ನು ನೆಕ್ಸ್ಟು ಇಲ್ಲಿಂದ ಫಾರ್ಮ್ ಹೌಸ್ಗೆ ತೊಗೊಂಡೋಗ್ಬಿಟ್ಟು ಅಲ್ಲಿ ಹಾಕೋಣ ಅಂತ ಬನಾನಾ ಶೇಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಏನೊಂದು ಬೇಕಂತ ಹೇಳ್ತೀನಿ. ಹೇಳು. ಬನಾನಾ ಮಿಕ್ಸಿ, ಬನಾನಾ, ಹಾಲು, ಶುಗರ್, ಬನಾನಾ ಅಷ್ಟು ಬೇಕಾ? ಹಾಂ. ಆಮೇಲೆ ಏನು ಮಾಡಬೇಕು? ಆಮೇಲೆ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಕುಡಿಯೋದು. ಹೌದಾ? ಗ್ರೈಂಡ್ ಮಾಡಿಬಿಟ್ಟು ಗ್ಲಾಸ್ಗೆ ಹಾಕ್ಕೊಂಡು ಕುಡಿಯೋದಾ? ಫಸ್ಟು ಹಾಲು ಹಾಕಬೇಕು. ಓಕೆ, ಹಾಲು ಹಾಕ್ಬೇಕಾ ಅದರಲ್ಲಿ? ಮಾಡಿ. ಶುಗರ್ ಹಾಕು. ಹಂಗೆ ಸಾಕು, ಸಾಕು ಹಾಕ್ಬಿಡ ಅಷ್ಟೆ. ಹಾಕ್ಬಿಡೋದಷ್ಟೆ. ಹಾಂ, ಸಾಕು. ಗಟ್ಟಿ ಇಟ್ಕೊ, ನಾನು ಕೈ ಎತ್ತೀನಿ. ಹಾಂ, ಇಡು. ನೋಡಿ, ರೆಡಿ. ಮಿಲ್ಕ್ ಶೇಕ್ ರೆಡಿ. ವಾವ್, ಯಮ್ಮಿ. ಫಸ್ಟ್ ಟೈಮ್ ನಮ್ಮ ಊರು ಇಲ್ಲಿ ಬನಾನಾ ಮಿಲ್ಕ್ ಶೇಕ್ ಮಾಡಿದ್ದು ಅವ್ರ ಸ್ಕೂಲಲ್ಲಿ ಹೇಳ್ಕೊಟ್ರು. ಸೊ ತುಂಬಾ ಖುಷಿ ಆಯಿತು ಅವ್ನು ಮಾಡಿದ್ದು. ನಂತರ ಇಲ್ಲಿ ಅವ್ರಿಗೆ ಊಟ ಮಾಡಿಸೋಣ ಅಂತ ಹೇಳಿಬಿಟ್ಟು ತಟ್ಟೆಗೆಲ್ಲ ಹಾಕ್ಕೊಂಡೆ. ನಂತರ ಮಕ್ಕಳು ಟಿ ವಿ ನೋಡಿಕೊಂಡು ಊಟ ಎಲ್ಲ ಮಾಡಿದ್ರು. ನಾನು ಹಾಗೆ ಊಟನ ತಿಂದ್ಬಿಟ್ಟು ರೆಸ್ಟ್ ಮಾಡೋಣ ಅಂತ ಹೋದ್ವಿ. ಮಕ್ಕಳು ಬೇಗ ಮಲ್ಕೊಂಡ್ರು. ಬೆಳಗ್ಗೆ ಬೇಗ ಎದ್ದೇಳಬೇಕಲ್ವ, ಅದಕ್ಕೋಸ್ಕರ ಅವರು ಟ್ಯೂಷನ್ಗೆ ಹೋಗೋದ್ರಿಂದ ಹೋಮ್ವರ್ಕ್ ಎಲ್ಲ ಅಲ್ಲೇ ಮಾಡ್ಕೊಂಬರ್ತಾನೆ. ನಮ್ಮ ಚಿಕ್ಕವನಿಗೆ ಮಾತ್ರ ಮಾಡಿಸಿದ್ರೆ ಆಯಿತು. ನಂತರ ಇಬ್ರಿಗೂ ಸ್ವಲ್ಪ ಓರಲೆಲ್ಲ ಹೇಳ್ಕೊಟ್ಬಿಟ್ಟು ಮಲಗಿಸ್ತೀನಿ. ಸೊ ಇಲ್ಲಿಗೆ ಈ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ನಾವು ಬೇಗ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ನಾವು ಬೇಗ ಸಿಗೋಣ ಅಂತ ಹೇಳ್ತಾ ಬಾಯ್.